ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಶ್ರೀ ಅಭಿನವ ಅನ್ನದಾನೇಶ್ವರ ಕಿವುಡ ಮಕ್ಕಳ ವಸತಿ ಶಾಲೆಯಲ್ಲಿ ನರೇಗಲ್ ಕಾಂಗ್ರೆಸ್ ಸಹಕಾರ ಘಟಕದ ವತಿಯಿಂದ ಮಿಥುನ್ ಪಾಟೀಲ್ ಅವರ 47ನೇ ಹುಟ್ಟುಹಬ್ಬವನ್ನು ಕಿವುಡ ಮುಖ ಶಾಲೆಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ಬುಕ್ ಮತ್ತು ಸಿಹಿ ಊಟವನ್ನು ಬಡಿಸುವ ಮೂಲಕ ಮಿಥುನ್ ಅವರ ಹುಟ್ಟುಹಬ್ಬವನ್ನು ನರೇಗಲ್ ಮುಜರಿಹಳ್ಳಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಆಚರಿಸಿದರು. ಇದೇ ಸಂದರ್ಭದಲ್ಲಿ ಇಲ್ಲಿಯ ಸಿಬ್ಬಂದಿ ವರ್ಗದವರು ಆತ್ಮೀಯವಾಗಿ ಬರಮಾಡಿಕೊಂಡು ಸಂಭ್ರಮಿಸಿದರು. ಶಿವಸಂಗಯ್ಯ, ಶಾಂತಯ್ಯನ ಮಠ್, NKSTV4 ನ್ಯೂಸ್, ಗಜೇಂದ್ರಗಡ. ಹಿರಿಯರು, ಮಾರ್ಗದರ್ಶಕರು, ನಿವೃತ್ತ ಶಿಕ್ಷಕರಾದಂಥ MS ನಡೆಸುಮಠ ಅಜ್ಜರವರೇ, ಇನ್ನೋರ್ವ ಪಟ್ಟಣ ಪಂಚಾಯಿತಿಯ ಸದಸ್ಯರಾದಂಥ ವೀರೇಶ್ ಯೋಗಿಯವರೇ, ನಮ್ಮ ಈ ಒಂದು ನಮ್ಮ ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆಯ PU ಕಾಲೇಜಿನ ಪ್ರಾಚಾರ್ಯರಾದಂಥ ಶ್ರೀಮತಿಯವರಾದಂಥ ಶಶಿಕಲಾ ಪಾಟೀಲ್ ಅವರವರೇ, ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಏನು ಈ ನನ್ನ ಹುಟ್ಟುಹಬ್ಬವನ್ನು ಆಚರಿಸುವುದು ನನಗೆ ಅದಕ್ಕೆಲ್ಲ ಕಾರಣೀಕರ್ತರು, ಅದರ ಒಂದು ಆಶೀರ್ವಾದ ನಾನು ನೆನೆಸ್ಕೊಂಡು ಏನು ನನ್ನ ಹುಟ್ಟುಹಬ್ಬವನ್ನು ಯಾಕೆ ನಾನು ಯಾವಾಗಲೂ ಕೂಡ ಭಾಳ ಒಂದು ಸರಳ ರೀತಿಯಲ್ಲಿ ಆಚರಿಸ್ಕೊಳ್ತಕ್ಕಂಥದ್ದು, ಅದಕ್ಕೆಲ್ಲ ಪ್ರೇರಣೆ ನಮ್ಮೆಲ್ಲ ಆತ್ಮೀಯ ಗೆಳೆಯರ ಬಳಗದು. ನಮ್ಮಲ್ಲಿರ್ತಕ್ಕಂಥ ಯಾವುದಕ್ಕೂ ಕೂಡ ನಾನು ಅವಕಾಶಗಳನ್ನು ಕೊಡೋದಿಲ್ಲ. ಅಂದರೆ ಬಹಳ ಒಂದು ಮಿಥುನ್ ಪಾಟೀಲ್ ಅವರ 47ನೇ ಜನ್ಮದಿನದ ನಿಮಿತ್ತವಾಗಿ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಗೌರವ ಸರ್ ಮತ್ತು ವೈಸಿ ಪಾಟೀಲ್ ಗುರುಗಳೇ, ಶ್ರೀಮತಿ ನಲಾಪ ಅವರು, ರೇಣುಕಾ ಧರ್ಮಾಕರ್ ಮತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂಥ ಫಕೀರಪ್ಪ ಮಳ್ಳಿಯವರು, ಉಪಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಮತ್ತು ಈ ಶಾಲೆಯ ಹೆಡ್ ಮಾಸ್ಟರ್ ಆದಂಥ ಯೋಗಿಯವರು ಮತ್ತು ಮುತ್ತಣ್ಣ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ ಮತ್ತು ಮುದ್ದು ಮಕ್ಕಳೇ ಮತ್ತು ಈ ಶಾಲೆಯ ಸಿಬ್ಬಂದಿ ವರ್ಗಗಳೇ, ಇವತ್ತು ನಾವು ಮಿಥುನ್ ಅವರ 47ನೇ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ. ಇದೇ ತಿಂಗಳ 13ನೇ ತಾರೀಕಿಗೆ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ನಾವು ರೋಣದಲ್ಲಿ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತ ಬಳಗವಿತ್ತು, ಎಲ್ಲ ಇತ್ತು, ದೊಡ್ಡ ಪ್ರಮಾಣದಾಗ ಎಲ್ಲರೂ ಬಂದರು, ಎಲ್ಲರೂ ವಿಶ್ ಮಾಡಿದರು, ಜನಜಾಗೃತಿ ಇತ್ತು, ಜನ ಸಿಕ್ಕಾಪಟ್ಟೆ ಸೇರಿದ್ರು, ಆಮೇಲೆ ಊಟದ್ದು ಎಲ್ಲದೂ ಇತ್ತು. ಆದರೆ ಮಿಥುನ್ ಪಾಟೀಲ್ ಅವರು ಒಂದು ಮಾತು ಹೇಳಿದರು. ಕಳೆದ ನಾವು ಒಂದು 8 ವರ್ಷದಿಂದ ನಮ್ಮ ಅಲ್ಲಾಬಕ್ಷಿ ಅವರ ಒಂದು ನೇತೃತ್ವದೊಳಗೆ ನಮ್ಮ ನರೇಗಲಲ್ಲಿ ಇದೇ ತಿಂಗಳ ಜನವರಿ ತಿಂಗಳಲ್ಲಿ ನಾವು ಅವರ ಮಿಥುನ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೆ. ಈಗ 3 ವರ್ಷ ಆಯಿತು, ಸುಮಾರು 3 ವರ್ಷ ಆಯಿತು. ಕಿವುಡ ಮಕ್ಕಳ ಸ್ಕೂಲ್ನಲ್ಲೇ ಒಂದು ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾರೆ. ನಿಮಗೆ ತಿಳಿದಿರಬೇಕು, ರೋಣದೊಳಗೆ ಕಬಡ್ಡಿ ಟೀಮ್ ಅಂತಂದ್ರೆ ಅದರ ಒಂದು ದೊಡ್ಡ ಜಿದ್ದಾಜಿತ್ತು. ಎಂಥ ಜಿದ್ದಾಜಿತ್ತು ಅಂದ್ರೆ ನಮ್ಮೂರಾಗ ಒಂದು 4 ರಿಂದ 5 ಕಬಡ್ಡಿ ಟೀಮು, 5 ಟೀಮಿಗೂ ಒಂದಕ್ಕೊಂದು ಆಗಿ ಬರ್ತಿರಲಿಲ್ಲ. ಇವು 5 ಟೀಮನ್ನ ಕೂಡಿಸಿರೋ ಕೀರ್ತಿ ಇಬ್ಬರು ಸೋದರಿಗಳು, ಪ್ರಶಾಂತ್ ಪಾಟೀಲ್ಗೆ ಮತ್ತೊಂದು ನೆನಪಿರ್ಲಿಕ್ಕಿಲ್ಲ, ಒಬ್ರಿಗೊಬ್ಬರು ಸ್ಫೂರ್ತಿದ್ದಿಲ್ಲ, ನಾವು ಸೇರ್ತಿದ್ದಿಲ್ಲ. ಎಲ್ಲರೂ ಆಟ ಚಲುವಾಗ ಜಗಳ ಆತಂದ್ರೆ ಆ ಟೂರ್ನಮೆಂಟ್ ಬಂದಾಗ ಊಟ ಬಿಡ್ತಿರ್ಲಿಲ್ಲ. ಅಂತ ದೊಡ್ಡ ಜಗಳ ಇರುವಂಥದ್ದನ್ನೆಲ್ಲ ಮೀರಿ ನಮ್ಮನ್ನೆಲ್ಲ ಸ್ನೇಹಿತರನ್ನಾಗಿ ಮಾಡಿ ಅದಕ್ಕೊಂದು ಮತ್ತೊಂದು ಹೊಸ ಸ್ಪೋರ್ಟ್ಸ್ ಕ್ಲಬ್ ಮಾಡ್ರಿ, ಎಲ್ಲರೂ ಸೇರ್ಕೊಂಡು ಟೀಮ್ ಮಾಡ್ರಿ, ರೋಣ ಅಂತಂದ್ರೆ ಅದೊಂದು ಶಕ್ತಿ ಅಂತ ತಿಳಿಸ್ಕೊಟ್ರು. ಆ ಪರಿಣಾಮ ಸಿಟಿ ಸ್ಪೋರ್ಟ್ಸ್ ಕ್ಲಬ್ ಅಂತ ಮತ್ತೊಂದು ಆಗಿದೆ. ಆ ಟೂರ್ನಮೆಂಟ್ ರೋಣದೊಳಗೆ ಆಗಲಿ ಅಂತ ಹೇಳಿ ನಮ್ಮೆಲ್ಲರ ಆಶಯಕ್ಕೆ ಎಲ್ಲರೂ ವಿರೋಧ ಮಾಡೋದು ಬಿಟ್ಟರು. ಏನಂದ್ರೆ ಒಮ್ಮೆಲ್ಲ ರಾಷ್ಟ್ರ ಮಟ್ಟದ ಪ್ಲೇಯರ್ BC ರಮೇಶ್ ಅವರು ಬರಬೇಕು, ಅವ್ರ ಆಟ ನೋಡ್ಬೇಕು ನಾವು.
ಆಮೇಲೆ ಕ್ಯಾಲರಿ ಹಾಕಿ ಸುಮಾರು 40 ಲಕ್ಷ ಖರ್ಚು ಮಾಡಿದ್ದಾರೆ. ಬರೀ ರೋಡ್ನಲ್ಲಿರುವ ನನ್ನ 5 ಕಬಡ್ಡಿ ಟೀಮ್ ಸಲುವಾಗಿ 40 ಲಕ್ಷ ರೂಪಾಯಿನ ಸ್ವತಃ ಟಿ ಎಸ್ ಪಾಟೀಲ್ ಸಾಹೇಬ್ರೆ ಖರ್ಚು ಮಾಡಿ ಬಹಳಷ್ಟು ಅದ್ಭುತವಾದಂತಹ ಅವತ್ತು ನಾವೆಲ್ಲ ಬಹಳಷ್ಟು ಎಂಜಾಯ್ಮೆಂಟ್ ಮಾಡಿದೆ. ಬಟ್ ಅವಾಗ ನನಗೆ ಅಪೆಂಡಿಸೈಟಿಸ್ ಆಪರೇಷನ್ ಆಗಿದ್ದು, ನನಗೆ ಅದರೊಳಗೆ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಆಗಲಿಲ್ಲ. ನಿತಿನ್ ಜಿ ಪಾಟೀಲ್ ಅವರ 40ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ವೇದಿಕೆ ನೀಡಿರುವಂಥ ಅಧ್ಯಕ್ಷತೆಯನ್ನು ವಹಿಸಿದ ಎನ್.ಆರ್. ಗೌರವ ನಿತಿನ್ ಜಿ ಪಾಟೀಲ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಅವರು 106 ವರ್ಷ ಕಾಲ ಅತಿ ಹೆಚ್ಚು ಅವರು ಒಂದು ಸಕ್ಸಸ್ಸನ್ನು ಕಾಣಲಿ. ಅವರು ಯಾವುದೇ ಒಂದು ಸ್ಥಿತಿಗೆ ಯಾವುದೇ ಕೆಲಸಕ್ಕೆ ಕಾಯ್ತೀರ ಅದನ್ನು ಯಶಸ್ವಿ ಮಾಡಲಾರ್ದ ಅವರ ಒಂದು ಸಂಬಂಧವನ್ನು ಯಾವ ಒಂದು ಹೋಗಿ ಅಲ್ಲಿಂದಲ್ಲೇ ಏನಾದರೂ ಕೇಳಬೇಕಾದ್ರೆ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ. ಯಾರೋ ಕೇಳಕೊಂಡ್ರೆ ಆಗಿದಾಗ ಇಮಿಡಿಯೇಟ್ಲಿ ಫೋನ್ ಹಚ್ಚಿ ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡಿಕೊಡುವಂಥ ಕೆಲಸ ನಮ್ಮ ನಿತಿನ್ ಜಿ ಪಾಟೀಲ್ ಸಾಹೇಬರು ಮಾಡ್ತಾ ಇರ್ತಾರೆ. ಇಂಥ ಹೆಚ್ಚಿನ ಕಾರ್ಯಕ್ರಮಗಳನ್ನು ಅವರಿಗೆ ಯಶಸ್ವಿ ಸಿಗಲಿ, ಇನ್ನೂ ಮುಂದಿನ ದಿನಮಾನದಲ್ಲಿ ಒಳ್ಳೆ ಸ್ಥಾನಗಳು ಸಿಗಲಿ. ಇವತ್ತು ಈಗ ಒಂದು 6 ತಿಂಗಳಲ್ಲಿ ವೀರಶೈವ ಲಿಂಗಾಯತದ ರಾಷ್ಟ್ರೀಯ ರಾಜ್ಯ ಕಾರ್ಯಕಾರ್ಯದರ್ಶಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ.